15 ಲಕ್ಷ ರೂಪಾಯಿ ಎಲ್ಐಸಿ ಹಣಕ್ಕಾಗಿ ತಮ್ಮನನ್ನೇ ಕೊಂದ ಅಣ್ಣ, ಅಪಘಾತದ ನಾಟಕ ಬಯಲು ಮಾಡಿದ ಪೊಲೀಸರ ಚಾಣಾಕ್ಷ ತನಿಖೆ. ತುಮಕೂರು ಜಿಲ್ಲೆಯ ಶಿರಾ ಸಮೀಪ ನಡೆದ ಭೀಕರ ಕೊಲೆ ಪ್ರಕರಣವೊಂದು ಜನರನ್ನು ಬೆಚ್ಚಿಬೀಳಿಸಿದೆ. ಹಣದಾಸೆಗೆ ಮನುಷ್ಯ ಎಷ್ಟರ ಮಟ್ಟಿಗೆ ಕ್ರೂರನಾಗಬಹುದು ಎಂಬುದಕ್ಕೆ ಈ ಘಟನೆ ಜೀವಂತ ಉದಾಹರಣೆಯಾಗಿದೆ. ಎಲ್ಐಸಿ ವಿಮೆಯ ಹಣ ಪಡೆಯುವ ಉದ್ದೇಶದಿಂದ ಸ್ವಂತ ತಮ್ಮನನ್ನೇ ಅಮಾನುಷವಾಗಿ ಹತ್ಯೆಗೈದು ಅದನ್ನು ರಸ್ತೆ ಅಪಘಾತದಂತೆ ಬಿಂಬಿಸಲು ಯತ್ನಿಸಿದ್ದ ಅಣ್ಣ ಹಾಗೂ ಆತನ ಸಹಚರರನ್ನು ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮಡಕಶಿರ ತಾಲೂಕಿನ ನಿದ್ರಘಟ್ಟ ಗ್ರಾಮದ ನಿವಾಸಿ ರಮೇಶ್, 35, ಕೊಲೆಯಾದ ವ್ಯಕ್ತಿ. ಈತನ ಅಣ್ಣ ಹನುಮಂತರಾಜು ರಾಜು ತನ್ನ ತಮ್ಮನ ಹೆಸರಿನಲ್ಲಿ 15 ಲಕ್ಷ ರೂಪಾಯಿ ಮೌಲ್ಯದ ಎಲ್ಐಸಿ ಪಾಲಿಸಿ ಮಾಡಿಸಿದ್ದ. ಅಪಘಾತದಲ್ಲಿ ಸಾವು ಸಂಭವಿಸಿದರೆ ಹೆಚ್ಚುವರಿ ವಿಮೆ ಹಣ ಸಿಗುತ್ತದೆ ಎಂಬ ಲೆಕ್ಕಾಚಾರದಲ್ಲಿ ಹಲವು ವರ್ಷಗಳಿಂದಲೇ ಕೊಲೆ ಸಂಚು ರೂಪಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಿಧಿ ಪೂಜೆ ನೆಪದಲ್ಲಿ ಕರೆಸಿಕೊಂಡ ಆರೋಪಿಗಳು ರಮೇಶ್ ತಂತ್ರ ಮಂತ್ರ ಹಾಗೂ ಬ್ಲಾಕ್ ಮ್ಯಾಜಿಕ್ನಲ್ಲಿ ತೊಡಗಿಸಿಕೊಂಡಿದ್ದ ಎನ್ನಲಾಗಿದೆ. ಇದೇ ವಿಚಾರವನ್ನು ದುರುಪಯೋಗಪಡಿಸಿಕೊಂಡ ಹನುಮಂತರಾಜು, ಶಿರಾ ಬಳಿ ನಿಧಿ ಪೂಜೆ ಇದೆ ಎಂದು ನಂಬಿಸಿ ಜೂನ್ 19ರಂದು ರಮೇಶನನ್ನು ಕರೆಸಿಕೊಂಡಿದ್ದಾನೆ. ಶಿರಾ ಅಮರಾಪುರ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋದ ಬಳಿಕ ಆರೋಪಿಗಳು ಮೊದಲು ರಮೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬಳಿಕ ಕಾರನ್ನು ಹಲವು ಬಾರಿ ದೇಹದ ಮೇಲೆ ಹತ್ತಿಸಿ ಕ್ರೌರ್ಯ ಮೆರೆದಿದ್ದಾರೆ. ಆದರೂ ರಮೇಶ್ ಬದುಕಿದ್ದನ್ನು ಕಂಡು ಕೊನೆಗೆ ಬ್ಯಾಟರಿ ಜಂಪ್ ವೈರ್ ಬಳಸಿ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಕೊಲೆ ನಂತರ ಪ್ರಕರಣವನ್ನು ಮರೆಮಾಚಲು ಆರೋಪಿಗಳು ರಮೇಶ್ನ ಬೈಕ್ನ್ನು ರಸ್ತೆ ಬದಿಯಲ್ಲಿ ಬಿಟ್ಟು ಮೃತದೇಹವನ್ನು ಅದರ ಪಕ್ಕದಲ್ಲೇ ಎಸೆದು ರಸ್ತೆ ಅಪಘಾತದಂತೆ ತೋರಿಸಲು ಯತ್ನಿಸಿದ್ದರು. ಆದರೆ ಘಟನೆ ಸ್ಥಳ ಪರಿಶೀಲಿಸಿದ ಪೊಲೀಸರಿಗೆ ಅನುಮಾನ ಮೂಡಿದ್ದು ಸವಿಸ್ತಾರ ತನಿಖೆ ಆರಂಭಿಸಿದರು. 12 ಗಂಟೆಯಲ್ಲೇ ಕೇಸ್ ಭೇದಿಸಿದ ಪೊಲೀಸರು ಶಿರಾ ಡಿವೈಎಸ್ಪಿ ಜಿ. ಶೇಖರ್ ಮಾರ್ಗದರ್ಶನದಲ್ಲಿ ಪಟ್ಟನಾಯಕನಹಳ್ಳಿ ಪೊಲೀಸರು ತನಿಖೆ ನಡೆಸಿ ಕೇವಲ 12 ಗಂಟೆಯೊಳಗೆ ಇಡೀ ಕೊಲೆ ಸಂಚನ್ನು ಬಯಲಿಗೆಳೆದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನುಮಂತರಾಜು, ಲಕ್ಷ್ಮೀಕಾಂತ, ನವೀನ್ ಕುಮಾರ್ ಹಾಗೂ ಎಂಡಿ ಜಿಲಾನ್ ಸೇರಿ 4ರನ್ನು ಬಂಧಿಸಲಾಗಿದೆ. ವರದಿ ಬಿಬಿ ತೆಪ್ಪೇಸ್ವಾಮಿ, 1X ನ್ಯೂಸ್ ತುಮಕೂರು.